ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ Cbse ಮತ್ತು ಸ್ಟೇಟ್ ಗ್ರೋ ಅಥವಾ ನಮ್ಮ ಗುರು ಯೂಟ್ಯೂಬ್ ಚಾನಲ್ ಇಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ಪ್ರತಿದಿನ ನಾನು ನೀಡುವಂತಹ ವಿಡಿಯೋ 10 ನಿಮಿಷಗಳನ್ನು ನೋಡ್ಕೊಳ್ಳಿ. ಸ್ನೇಹಿತರೆ, ಇವತ್ತು 10th ಸ್ಟ್ಯಾಂಡರ್ಡ್ ಸೈನ್ಸ್ ನಲ್ಲಿರುವಂತಹ ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್ ಇದರ ಥರ್ಡ್ ಎಪಿಸೋಡ್. ಈ ಥರ್ಡ್ ಎಪಿಸೋಡ್ ನಲ್ಲಿ ಸೆಕ್ಸುವಲ್ ರಿಪ್ರೊಡಕ್ಷನ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದರಲ್ಲಿ ಎಸ್ಪೆಷಲಿ ನಾವು ಇವತ್ತು ಡಿಸ್ಕಸ್ ಮಾಡುವಂಥದ್ದು ಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಕಲಿಯೋದು ಸೆಕ್ಸುವಲ್ ರಿಪ್ರೊಡಕ್ಷನ್ ಅಂದ್ರೆ ಏನು, ಜೊತೆಗೆ ವೈ ಇಟ್ ಈಸ್ ಇಂಪಾರ್ಟೆಂಟ್, ಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಅಂಡ್ ದೆನ್ ಸ್ಟ್ರಕ್ಚರ್ ಆಫ್ ಫ್ಲವರ್, ಮೇನ್ ಸ್ಟೆಪ್ಸ್ ಇನ್ ಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಇವಿಷ್ಟು ವಿಷಯಗಳನ್ನು ಅರ್ಥ ಮಾಡ್ಕೊಂತಿದೀವಿ. ಸ್ನೇಹಿತರೆ, ಮೊದಲಿಗೆ ಸೆಕ್ಸುವಲ್ ರಿಪ್ರೊಡಕ್ಷನ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀರಿ, ಆದ್ರೂ ಒಂದ್ಸಾರಿ ರಿಕ್ಯಾಪ್ಯುಲೇಟ್ ಮಾಡ್ಕೊಡ್ರಿ. Sexual reproduction is a mode of reproduction in which new individuals are formed by the involvement of two individuals or two organisms or two parents. ಈಗ sexual reproduction ಯಾಕೆ ಇಂಪಾರ್ಟೆಂಟ್, why it is important? To understand the importance of sexual reproduction, we have to think about the limitations of asexual reproduction. ಸ್ನೇಹಿತರೆ, asexual reproduction ಅಂದ್ರೇನು? ಒಂದು ಆರ್ಗನಿಸಮ್ ಇಂದ ಎರಡು ಸೆಲ್ ಅಥವಾ ಬಹಳಷ್ಟು ಸೆಲ್ ಆಗೋದು. ಈಗ asexual reproduction ನಲ್ಲಿ ಉದಾಹರಣೆಗೆ ಫ್ರಮ್ ಒನ್ ಸೆಲ್ ಟೂ ಸೆಲ್ಸ್ ಆರ್ ಫಾರ್ಮ್ಡ್. ಆ ಎಕ್ಸಾಂಪಲ್ ತಗೊಳ್ರಿ. ಆ ಎಕ್ಸಾಂಪಲ್ ನಲ್ಲಿ ವಾಟ್ ಇಸ್ ದ ಮೇನ್ ಇವೆಂಟ್? ಕಾಪಿಯಿಂಗ್ ಆಫ್ DNA ಫ್ರಮ್ ಒನ್ ನ್ಯೂಕ್ಲಿಯಸ್ ಟೂ ನ್ಯೂಕ್ಲಿಯಸ್ ಆರ್ ಫಾರ್ಮ್ಡ್. ಅಂದ್ರೆ ನ್ಯೂಕ್ಲಿಯಸ್ ಫಸ್ಟ್ ಎರಡು ಕಾಪಿ ಆಗೋದು, ನಂತರ ಎಲ್ಲ ಪಾರ್ಟಸ್ ಎಲ್ಲ ಸಪರೇಟ್ ಆಗಿ ಇನ್ನೊಂದು ಕಾಪಿ ಆಗಿರುವಂತಹ ಡಾಟರ್ ನ್ಯೂಕ್ಲಿಯಸ್ಗೂ ಸಿಗೋದು. ಇದನ್ನು ನಾವೇನಂತೀವಿ? ಮೇನ್ ಸ್ಟೆಪ್ ಆಫ್ ಎಸೆಕ್ಸುವಲ್ ರಿಪ್ರೊಡಕ್ಷನ್. ಹೌದಾ? ನೋಡ್ರಿ ಸ್ನೇಹಿತರೆ, ಎಸೆಕ್ಸುವಲ್ ರಿಪ್ರೊಡಕ್ಷನ್ ಆಗ್ಬೇಕಾದ್ರೂ ಸಹ copying of DNA, it will not be exactly accurate. Yes, copying of DNA will not be exactly accurate. Because of that only what happens, there will be some errors. ಸ್ವಲ್ಪ ಎರರ್ ಆಗ್ತವೆ, ಮಿಸ್ಟೇಕ್ ಆಗ್ತವೆ ಕಾಪಿ ಮಾಡೋದ್ರಲ್ಲಿ. ಯಾಸ್ there will be some errors, these errors will lead to variations. No organism can escape from DNA copying errors. It may be unicellular or multicellular. It may be sexual or asexual mode of reproduction. ಆದ್ರೆ ಈ ವೇರಿಯೇಷನ್ ನಿಂದಾನೇ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಇದೆ. ಏನು? ವೇರಿಯೇಷನ್ ಎನ್ಶ್ಯೂರ್ಸ್ ದ ಸರ್ವೈವಲ್ ಆಫ್ ದ ಸ್ಪೀಸೀಸ್. ಒಂದು ಸ್ಪೀಸೀಸ್ ಲಾಂಗ್ ಟರ್ಮ್ಗೆ ಸರ್ವೈವ್ ಆಗ್ಬೇಕಂದ್ರೆ ಅದರಲ್ಲಿ ವೇರಿಯೇಷನ್ ಇದ್ರೇನೆ ಅದು ಸರ್ವೈವ್ ಆಗೋಂಥ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಆಲ್ರೆಡಿ ನಾವು ಫಸ್ಟ್ ಎಪಿಸೋಡ್ ನಲ್ಲಿ ಕಲ್ತಂತದ್ದು ಎಲ್ಲಾ ರೀತಿಯ ಬ್ಯಾಕ್ಟೀರಿಯಾಗಳು ಇರ್ತವೆ. ಎಸ್ಪೆಷಲಿ ಟೆಂಪರೇಟ್ ವಾಟರ್ ನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳು. ಟೆಂಪರೇಟ್ ವಾಟರ್ ಅಂದ್ರೆ ಅಲ್ಲಿ ಕೋಲ್ಡ್ ಕ್ಲೈಮೆಟಿಕ್ ಕಂಡೀಷನ್ ಹೆಚ್ಚಿಗಿರುತ್ತೆ. ಅಂಥ ವಾಟರ್ ನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳು, ರೆಡ್ ಕಲರ್ ನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ನೀವು ನೋಡಬಹುದು. ಈ ಬ್ಯಾಕ್ಟೀರಿಯಾಗಳಿಗೆ ಟೆಂಪರೇಚರ್ ಹೆಚ್ಚಿಗೆ ಬದುಕುವಂತ ಕೆಪಾಸಿಟಿ ಇರುತ್ತೆ. ಈ ರೀತಿ ಇದ್ದಾಗ ಅಕಸ್ಮಾತ್ ಗ್ಲೋಬಲ್ ವಾರ್ಮಿಂಗ್ ಇಂದನೋ ಮತ್ತೊಂದಿಂದನೋ ವಾಟರ್ ಟೆಂಪರೇಚರ್ ರೈಸ್ ಆಯ್ತಂದ್ರೆ ಅಲ್ಲಿ ಉಳಿದಿರುವಂತ ಎಲ್ಲಾ ಬ್ಯಾಕ್ಟೀರಿಯಾಗಳು ಸತ್ತೋಗ್ಬಿಡ್ತವೆ. ಆದ್ರೆ ಈ ರೆಡ್ ಕಲರ್ ನಲ್ಲಿ ಏನ್ ಕಾಣ್ತಾ ಇದೆ, ಟೆಂಪರೇಚರ್ ಹೆಚ್ಚಿಗೆ ಆ ಸಿಚುವೇಶನ್ಗೆ ಅಡಾಪ್ಟ್ ಆಗುವಂತ ಕೆಪಾಸಿಟಿ ಇರುವಂತ ಈ ರೆಡ್ ಕಲರ್ ನಲ್ಲಿ ಬ್ಯಾಕ್ಟೀರಿಯಾಗಳು ಕಂಟಿನ್ಯೂ ಆಗಿ ಬೆಳಿತಾನೆ ಹೋಗ್ತವೆ. ಅವಾಗ ಏನಾಗುತ್ತೆ ನೋಡ್ರಿ, ಆ ಸ್ಪೀಸೀಸ್ ಕಂಟಿನ್ಯೂ ಆಯ್ತು. ಅರ್ಥ ಆಯ್ತಾ? ವೇರಿಯೇಷನ್ಸ್ ಇರೋದ್ರಿಂದಾನೇ ಸ್ಪೀಸೀಸ್ಗಳು ಕಂಟಿನ್ಯೂ ಆಗಿ ಹೆಲ್ಪ್ ಆಗುತ್ತೆ. ಹೌದಾ? ಹಾಗಾದ್ರೆ ವೇರಿಯೇಷನ್ ಬಹಳ ಇಂಪಾರ್ಟೆಂಟ್ ಅಂತ ಆಯ್ತು. ವಿ ಕೇಮ್ ಟು ಒನ್ ಕನ್ಕ್ಲೂಷನ್ ದಟ್ ಇಸ್ ವೇರಿಯೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಬಟ್ ಒನ್ ಪ್ರಾಬ್ಲಮ್ ಇಸ್ ದೇರ್, ಒನ್ ಲಿಮಿಟೇಷನ್ ಇಸ್ ದೇರ್ ಇನ್ asexual mode of reproduction. ಏನದು? ಇನ್ asexual mode of reproduction, though variation may occur, but they will be very slow, very minute variations will be there. ಅಕಸ್ಮಾತ್ ಏನಾದ್ರು ಬಹಳ ಡ್ರಾಸ್ಟಿಕ್ ವೇರಿಯೇಷನ್ ಆಗ್ಬಿಡ್ತು ಅಂದ್ರೆ ಅಲ್ಲಿರುವಂತ ಸೆಲ್ಯುಲರ್ ಅಪಾರ್ಟಸ್ ಅನ್ನ ಬಳಸಿ ಬದುಕಕ್ಕಾಗಲ್ಲ, ಅದು ಸತ್ತೋಗ್ಬಿಡುತ್ತೆ. ಆದ್ರೆ ಬಹಳ ವೇರಿಯೇಷನ್ಸ್ ಇರೋದು ಬಹಳ ಮುಖ್ಯ ಸ್ಪೀಸೀಸ್ ಸರ್ವೈವ್ ಆಗೋದಕ್ಕೆ. ಆದ್ರೆ asexual ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ಬಹಳಷ್ಟು ಬೇಗ ಸ್ಪೀಸೀಸ್ ವೇರಿಯೇಷನ್ಸ್ ಅನ್ನ ಪಡಿತಾ ಹೋಗಲ್ಲ. ಯಾಕಂದ್ರೆ ಇರೋದು ಒಂದೇ ಸೆಲ್, ಆ ಒಂದ್ ಸೆಲ್ ಇಂದಾನೆ ಇನ್ನೊಂದ್ ಸೆಲ್ ಆಗಿರುತ್ತೆ. ಈ ರೀತಿ ಆದಾಗ ಆ ಒಂದ್ ಸೆಲ್ ಅಲ್ಲಿರುವಂತಹ ಅಲ್ಪ ಸ್ವಲ್ಪ ವೇರಿಯೇಷನ್ಸ್ ಅನ್ನ ಇದು ಪಡ್ಕೊಂಡು ಇದು ಇನ್ನೊಂದು ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಅದನ್ನ ಬಿಟ್ಟು ಬಹಳ ವೇರಿಯೇಷನ್ ಆದ್ರೆ ಬದುಕಲ್ಲ. ಅದೇ ಸೆಕ್ಸುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಹೋಗ್ಬಿಟ್ರೆ ಅಲ್ಲಿ ಎರಡು ಪೇರೆಂಟ್ಸ್ ಬರ್ತವೆ. ನೋಡ್ರಿ, ಎರಡೂ ಪೇರೆಂಟ್ಸ್ಗೂ ಸಹ ತಮ್ಮದೇ ಆದಂತಹ ವೇರಿಯೇಷನ್ಸ್ ಅನ್ನ ಆಲ್ರೆಡಿ ಅಕ್ಯುಮುಲೇಟ್ ಮಾಡ್ಕೊಂಡಿರ್ತವೆ. ಈಚ್ ಅಂಡ್ ಎವರಿ ಪೇರೆಂಟ್ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ವೇರಿಯೇಷನ್ಸ್. ಹ್ಯೂಮನ್ ಬೀಯಿಂಗ್ಸ್ ಎಕ್ಸಾಂಪಲ್ ತಗೊಂಡ್ರೆ, ದೋ ಈಚ್ ಅಂಡ್ ಎವರಿ ಒನ್ ಆರ್ ಸಿಮಿಲರ್, ಬಟ್ ಈಚ್ ಅಂಡ್ ಎವರಿ ಒನ್ ವಿಲ್ ಲುಕ್ ಡಿಫರೆಂಟ್. ಯಾಕೆ ಹಿಂಗಾಗುತ್ತೆ ಅಂದ್ರೆ, ಮೇಲ್ ನಲ್ಲೂ ಸಹ ಹ್ಯೂಮನ್ ಬೀಯಿಂಗ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದಾವೆ, ಫಿಮೇಲ್ ನಲ್ಲೂ ಹ್ಯೂಮನ್ ಬೀಯಿಂಗ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದಾವೆ. ಆದ್ರೆ ಈ ಮೇಲ್ ನಲ್ಲೂ ಸಹ ಒಂದಿಷ್ಟು ವೇರಿಯೇಷನ್ಸ್ ಇದಾವೆ, ಅದೇ ರೀತಿ ಫಿಮೇಲ್ ನಲ್ಲೂ ಸಹ ಒಂದಿಷ್ಟು ವೇರಿಯೇಷನ್ಸ್ ಇರ್ತವೆ. ದೀಸ್ ವೇರಿಯೇಷನ್ಸ್ ಆರ್ ದೇರ್ ಇನ್ ಲಿವಿಂಗ್ ಬೀಯಿಂಗ್ಸ್. ಯಾಸ್ ವೇರಿಯೇಷನ್ಸ್ ಆರ್ ದೇರ್ ಇನ್ ಲಿವಿಂಗ್ ಬೀಯಿಂಗ್ಸ್, ದೀಸ್ ವೇರಿಯೇಷನ್ಸ್ ವಿಲ್ ನಾಟ್ ಮೇಕ್ ದ ಆರ್ಗನಿಸಮ್ಸ್ ಟು ಡೈ. ಇದರಿಂದ ನೆಕ್ಸ್ಟ್ ಜನರೇಷನ್ ಇವರಿಬ್ರು ಸೇರಿ ಒಂದು ಹೊಸ ಜನರೇಷನ್ ಆಯ್ತಂದ್ರೆ ಇವರಿಬ್ರಲ್ಲಿರುವಂತಹ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಕ್ಯಾರೆಕ್ಟರ್ಸು ಇತ್ತು, ಜೊತೆಗೆ ಇಬ್ರಲ್ಲಿ ಅಕ್ಯುಮುಲೇಟ್ ಆದಂತಹ ಏನೇನು ವೇರಿಯೇಷನ್ಸ್ ಇದ್ವು ಅವೆಲ್ಲವೂ ಸಹ ನೆಕ್ಸ್ಟ್ ಜನರೇಷನ್ಗೆ ಸೇರ್ತು.
ಜೊತೆಗೆ ಈ ನೆಕ್ಸ್ಟ್ ಜನರೇಷನ್ ಇದರಲ್ಲೂ ಸಹ DNA ಕಾಪಿಂಗ್ ಆಗೋದು ಪಕ್ಕ ಆಗೋದಿಲ್ಲ. ಹಾಗಾಗಿ ಇಲ್ಲೂ ಸಹ ಒಂದಿಷ್ಟು ವೇರಿಯೇಷನ್ ಸಿಗ್ತವೆ ನೋಡ್ರಿ. ಆಲ್ರೆಡಿ ಪೇರೆಂಟ್ಸ್ ಇದ್ದಂತ ವೇರಿಯೇಷನ್ಸ್, ಅದ್ರ ಜೊತೆಗೆ ಈ ನೆಕ್ಸ್ಟ್ ಜನರೇಷನ್ ಅಲ್ಲಿ ಇದರಲ್ಲೂ ಸಹ ವೇರಿಯೇಷನ್ ಆಗುತ್ತೆ. ಯಾಕಂದ್ರೆ ವೇರಿಯೇಷನ್ ಪಡ್ಕೊಳ್ಳುವಂತಹ ಒಂದು ನ್ಯಾಚುರಲ್ ಟೆಂಡೆನ್ಸಿ ಇರುತ್ತೆ ಅಂತ ಹೇಳಿದ್ವಿ ಫಸ್ಟ್ ಸೆಕೆಂಡ್ ಎಪಿಸೋಡ್ ನಲ್ಲಿ ಹೇಳಿದೆ. ಹಾಗಾಗಿ ನ್ಯಾಚುರಲ್ ಟೆಂಡೆನ್ಸಿನ ವೇರಿಯೇಷನ್ ಪಡ್ಕೊಳ್ಳೋದಿರುತ್ತೆ. ಜೊತೆಗೆ ವೇರಿಯೇಷನ್ಸ್ ಅನ್ನು ಯೂಸ್ ಮಾಡ್ಕೊಂಡು ಇದು ಇನ್ನೊಂದಿಷ್ಟು ವೇರಿಯೇಷನ್ ಕೊಟ್ಟಾಗ ಎಷ್ಟು ಫಾಸ್ಟ್ ಆಗಿ ವೇರಿಯೇಷನ್ ಆಗುತ್ತೆ. ಅರ್ಥ ಸ್ನೇಹಿತರೆ, ಈ ರೀತಿ ಟು ಹ್ಯಾವ್ ಫಾಸ್ಟ್ ವೇರಿಯೇಷನ್ಸ್ ವಿ ನೀಡ್ ಸೆಕ್ಶುವಲ್ ರಿಪ್ರೊಡಕ್ಷನ್. ಆದ್ರೆ ಸೆಕ್ಶುವಲ್ ರಿಪ್ರೊಡಕ್ಷನ್ ಅಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಏನಂದ್ರೆ ಇಲ್ಲಿ ಎರಡು ಆರ್ಗನಿಸಮ್ಗಳು ಸೇರ್ತವೆ. ಅಂದ್ರೆ ಮೇಲಿಂದ ಒಂದು ಜರ್ಮ್ ಸೆಲ್, ಫಿಮೇಲ್ ಇಂದ ಒಂದು ಜರ್ಮ್ ಸೆಲ್, ಇವು ಸೇರ್ತವೆ. ಇವು ಸೇರಿದಾಗ ನೋಡ್ರಿ ಎರಡು ಸೆಲ್ಗಳು ಸೇರ್ತು. ಬೈನರಿ ಫಿಷನ್ ಅಲ್ಲಿ ಏನಾಗಿತ್ತು, ಒಂದ್ ಸೆಲ್ ಇಂದ ಎರಡು ಸೆಲ್ ಆಗಿತ್ತು. ಇಲ್ಲಿ ಎರಡು ಸೆಲ್ ಇಂದ ಒಂದ್ ಸೆಲ್ ಆಗಬೇಕು. ಇಲ್ಲಿ ಎರಡು ಸೆಲ್ ಸೇರಿದಾಗ DNA ಹೆಚ್ಚಿನ ಸಂಖ್ಯೆ ಆಯಿತು. ಯಾಕಂದ್ರೆ ಇದರಲ್ಲಿರುವಂತ ಇದರಲ್ಲಿರುವಂತ DNA ಕಾಪಿ ಮಾಡಬೇಕಾದಾಗ ಎರಡರಲ್ಲೂ ಇರುವಂತ DNAಗಳನ್ನ ಕಾಪಿ ಮಾಡಿದ್ರೆ ಸೆಲ್ ತುಂಬಾ DNA ಹೆಚ್ಚಿಗೆ ಆಗ್ಬಿಡ್ಬೋದು. ಹಾಗಾಗಿ ಆ ಆರ್ಗನಿಸಮ್ ಬದುಕೋದಕ್ಕೂ ಸಹ ಕಷ್ಟ ಆಗ್ಬೋದು. ಯಾಕಂದ್ರೆ ಇಷ್ಟು ನಂಬರ್ ಆಫ್ DNA ಇರಬೇಕು ಅಂತ ಇರುತ್ತೆ. ಅದನ್ನ ಬಿಟ್ಟು ಹೆಚ್ಚಿಗೆ ನಂಬರ್ ಆಫ್ DNA ಆಗ್ಬಿಡುತ್ತಂದ್ರೆ ಬದುಕೋದು ಆಗಲ್ಲ. ಆದರೆ DNA ನಂಬರೇ ಹೆಚ್ಚಾಗುವಂಥ ಪ್ರಾಬ್ಲಮನ್ನು ಅವಾಯ್ಡ್ ಮಾಡೋ ಮೆಕ್ಯಾನಿಸಮನ್ನು ಆರ್ಗನಿಸಮ್ಸ್ಗಳು ಹೊಂದಿರ್ತವೆ. ಹೇಗೆ ಅಂದರೆ ಎಲ್ಲ ಕ್ರೋಮೋಸೋಮ್ಸ್ಗಳು ಎಷ್ಟು ನಂಬರ್ನಲ್ಲಿರ್ತವೆ, ಎಷ್ಟು DNA ಅದರಲ್ಲಿರುತ್ತೆ, ಅದರಲ್ಲಿರುವಂಥ ಅರ್ಧ ಕ್ರೋಮೋಸೋಮ್ಸ್ ಅಂದರೆ ಅರ್ಧ ನಂಬರ್ ಆಫ್ ಕ್ರೋಮೋಸೋಮ್ಸ್ ಮತ್ತು ಆಫ್ ಅಮೌಂಟ್ ಆಫ್ DNA ಅವುಗಳು ಸೆಕ್ಸ್ ಸೆಲ್ನಲ್ಲಿರ್ತವೆ. ಫಾದರಿಂದ ಬರುವಂಥ ಸೆಕ್ಸ್ ಸೆಲ್ ಮತ್ತು ಮದರ್ಲಿಂದ ಬರುವಂಥ ಸೆಕ್ಸ್ ಸೆಲ್ ಇವುಗಳು ಅರ್ಧ ಕ್ರೋಮೋಸೋಮ್ಸ್ಗಳನ್ನು ಮತ್ತು ಅರ್ಧ ಅಮೌಂಟ್ ಆಫ್ DNA ಅನ್ನು ಹೊಂದಿರ್ತವೆ. ಫಾದರಿಂದ ಬರುವಂಥ ಮತ್ತು ಮದರಿಂದ ಬರುವಂಥ ಈ ಸೆಕ್ಸ್ ಸೆಲ್ಗಳು ಅರ್ಧ ಅಮೌಂಟ್ ಆಫ್ DNA ಹೊಂದಿರ್ತಾವಲ್ಲ, ಇವೆರಡೂ ಸೇರಿದಾಗ ಒಂದು ಆರ್ಗನಿಸಮ್ ಬದುಕೋದಕ್ಕೆ ಎಷ್ಟು DNA ಬೇಕು ಅಷ್ಟೇ ಅಮೌಂಟ್ DNA ಫಾರ್ಮೇಷನ್ ಆಗುತ್ತೆ. ಈ ರೀತಿ DNA ಕಾಪಿಂಗ್ಗೆ ಹೆಚ್ಚಿಗೆ ಆಗುವಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥ ಮೆಕ್ಯಾನಿಸಮನ್ನು ಆರ್ಗನಿಸಮ್ಸ್ಗಳು ಹೊಂದಿರ್ತವೆ. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡಿಟೇಲ್ ಆಗಿ ಹ್ಯೂಮನ್ ಬೀಯಿಂಗ್ಸ್ ಬಗ್ಗೆನೇ ಕಂಪೇರ್ ಮಾಡಿ ಅರ್ಥ ಮಾಡ್ಕೊಳ್ಳೋಣ. ಹ್ಯೂಮನ್ ಬೀಯಿಂಗ್ಸ್ನಲ್ಲಿ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇದಾವೆ ನೋಡ್ರಿ. 23 ಪೇರ್ಸ್ ಅಂದ್ರೆ ಇಂಟು 2 46 ಕ್ರೋಮೋಸೋಮ್ಸ್ ಅದು. ಈಗ ಇವುಗಳನ್ನ ಡಿಪ್ಲಾಯ್ಡ್ ಅಂತ ಸಹ ಅಂತಾರೆ. ಯಾಕಂದ್ರೆ ಎರಡೆರಡು ಇದ್ರೆ ಡಿಪ್ಲಾಯ್ಡ್, ಒಂದೊಂದಿದ್ರೆ ಹೆಪ್ಲಾಯ್ಡ್. ಓಕೆ, ಅದೆಲ್ಲ ಇರಲಿ. ನೆಕ್ಸ್ಟ್ ಲೆಸನ್ ಅಲ್ಲಿ ಇವುಗಳ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸ್ನೇಹಿತರೆ, ಹ್ಯೂಮನ್ ಬೀಯಿಂಗ್ಸ್ ಬದುಕಬೇಕಂದ್ರೆ 46 ಕ್ರೋಮೋಸೋಮ್ಸ್ ಇರಬೇಕು ಪ್ರತಿಯೊಂದು ಸೆಲ್ನಲ್ಲಿ. ಹಾಗಿದ್ದಾಗ ಮಾತ್ರ ಹ್ಯೂಮನ್ ಬೀಯಿಂಗ್ಸ್ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಸೆಕ್ಸ್ ಸೆಲ್ ಅಥವಾ ಜರ್ಮ್ ಸೆಲ್ ಅಥವಾ ಗ್ಯಾಮೆಟ್ಸ್ ಅಂತ ಏನು ಹೇಳ್ತೀವಿ, ಇದರಲ್ಲಿ ಆಫ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರ್ತವೆ. ಅಂದರೆ 46 ಆಫ್ 23 ಇರ್ತವೆ. ಯಾಕೆ ಅಂದರೆ ಈಗ ಮೇಲಿಂದ ಸಹ 46 ಕ್ರೋಮೋಸೋಮ್ಸ್ ಬಂತು, ಫಿಮೇಲಿಂದ ಸಹ 46 ಕ್ರೋಮೋಸೋಮ್ಸ್ ಬಂತು ಅಂದರೆ ಆವಾಗ 92 ಕ್ರೋಮೋಸೋಮ್ಸ್ ಆಗ್ತವೆ. ನಮಗೆ ಬೇಕಾಗಿರುವಂಥದ್ದು 46 ಕ್ರೋಮೋಸೋಮ್ಸ್ ಇದ್ರೆ ಮಾತ್ರ ಬದುಕ್ತೀವಿ. ಈ ಪ್ರಾಬ್ಲಮನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಮೇಲ್ ಮತ್ತು ಫಿಮೇಲ್ ಜರ್ಮ್ ಸೆಲ್ ಅಥವಾ ಗ್ಯಾಮೆಟ್ಸ್ಗಳಲ್ಲಿ 23 ಕ್ರೋಮೋಸೋಮ್ಸ್ ಅಷ್ಟೇ ಇರ್ತವೆ. ಹಾಗಾಗಿ ಮೇಲಿಂದ ಸಹ 23 ಕ್ರೋಮೋಸೋಮ್ಸ್ ಬಂತು, ಫಿಮೇಲ್ ಗ್ಯಾಮೆಟ್ನಲ್ಲೂ ಸಹ 23 ಕ್ರೋಮೋಸೋಮ್ಸ್ ಇತ್ತು. ಇವೆರಡೂ ಸೇರಿದಾಗ ನೆಕ್ಸ್ಟ್ ಜನ್ರೇಷನ್ ಬದುಕೋದಕ್ಕೆ ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಬದುಕೋದಕ್ಕೆ 46 ಕ್ರೋಮೋಸೋಮ್ಸ್ ಬೇಕಲ್ಲ, ಅಷ್ಟೇ ನಂಬರ್ ಆಫ್ ಕ್ರೋಮೋಸೋಮ್ಸ್ ಫಾರ್ಮೇಷನ್ ಆಯಿತು. ಈ ರೀತಿ DNA ಹೆಚ್ಚು ನಂಬರ್ನಲ್ಲಿ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಇದನ್ನೇ ಸ್ವಲ್ಪ ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ವೆಲ್ ಡೆವಲಪ್ಡ್ ಬಾಡಿ ಡಿಸೈನ್ ಇರುವಂತಹ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಸ್ ಅಲ್ಲಿ ಸಿಮಿಲರ್ ಟೈಪ್ ಆಫ್ ಸೆಲ್ಸ್ ಅಂಡ್ ವಿಚ್ ಆರ್ ಹ್ಯಾವಿಂಗ್ ದ ಸೇಮ್ ಫಂಕ್ಷನ್, ದೀಸ್ ಬಿಕಮ್ ಒನ್ ಗ್ರೂಪ್. ದಟ್ ಗ್ರೂಪ್ is known as tissue. These tissues, they will make organs and each and every organ will be having its own duty, its own responsibility, its own function. ಅರ್ಥ ಆಯ್ತಾ? ಆ ರೀತಿ ಇದ್ದಾಗ ಏನಾಗುತ್ತೆ, ಈ ರಿಪ್ರೊಡಕ್ಷನ್ಗೂ ಸಹ ಸಪರೇಟ್ ಆರ್ಗನ್ಸ್ ಇರ್ತವೆ. ಅದೇ ರೀತಿ ರಿಪ್ರೊಡಕ್ಷನ್ಗೂ ಸಹ ಸಪರೇಟ್ ಸೆಲ್ಸ್ ಇರ್ತವೆ. ಈ ರೀತಿ ರಿಪ್ರೊಡಕ್ಷನ್ ಅಲ್ಲಿ ಇರುವಂತಹ, ನೀವು ಎಕ್ಸಾಂಪಲ್ ತಗೊಂಡ್ರೆ ಮೇಲ್ ಸೆಲ್ ಸ್ಪರ್ಮ್ ಅಂತೀವಿ, ಅದೇ ರೀತಿ ಫಿಮೇಲ್ ಎಗ್. ಈ ಮೇಲ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಸೆಲ್ ಅಲ್ಲಿರುವಂತಹ ಕ್ರೋಮೋಸೋಮ್ಸ್, ಇಫ್ ಯು ಕಂಪೇರ್ ಟು ನಾನ್ ರಿಪ್ರೊಡಕ್ಟಿವ್ ಸೆಲ್ಸ್ ಕ್ರೋಮೋಸೋಮ್ಸ್, ದೀಸ್ ವಿಲ್ ಬಿ ಆಫ್ ಇನ್ ನಂಬರ್. ರಿಪ್ರೊಡಕ್ಟಿವ್ ಸೆಲ್ಸ್ ಬಿಟ್ಟು ಬೇರೆ ಸೆಲ್ಗಳಲ್ಲಿ ಎಷ್ಟಿರುತ್ತೆ ಅದಕ್ಕಿಂತ ಅರ್ಧ ನಂಬರ್ ಆಫ್ ಕ್ರೋಮೋಸೋಮ್ ಇರ್ತವೆ. ಅಂಡ್ ದೆನ್ ಹಾಫ್ ಅಮೌಂಟ್ ಆಫ್ DNA ವಿಲ್ ಆಲ್ಸೋ ಬಿ ದೇರ್. ಯಾವಾಗ ಮೇಲಿಂದ ಸ್ಪರ್ಮ್ ಬಂತು, ಫಿಮೇಲ್ ಇಂದ ಎಗ್ ಇತ್ತು, ಇವೆರಡೂ ಸೇರಿದಾಗ ಮತ್ತೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಡಿಸೈರ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಅಂಡ್ DNA ವಿಲ್ ಟೇಕ್ ಪ್ಲೇಸ್. ಅರ್ಥ ಆಯ್ತಾ? ಸೆಕ್ಸುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ DNA ಕಾಪಿಯಿಂದ ಏನ್ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ, ಅದನ್ನ ಯಾವ ರೀತಿ
ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಬಳಸುವಂತ ಆರ್ಗಾನಿಸಮ್ಸ್ ಸಾಲ್ವ್ ಮಾಡ್ಕೊಂಡಿದ್ದಾವೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ವಿ. ನಂತರ ನಾವು ನೋಡೋದೇನಂದ್ರೆ ರಿಕ್ವೈರ್ಮೆಂಟ್ಸ್ ಆಫ್ ಝೈಗೋಟ್. ವೇರ್ ಕ್ಲಾಸ್ ನಲ್ಲಿ ಕಲ್ತಿರ್ತೀರಿ, ಇಲ್ಲ ಅಂದ್ರೆ ಒಂದ್ಸರಿ ಕೇಳ್ಬಿಡಿ. ಯಾವಾಗ ಮೇಲ್ ರಿಪ್ರೊಡಕ್ಟಿವ್ ಸೆಲ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಸೆಲ್ ಇವೆರಡು ಸೇರಿ ಕಂಬೈನ್ ಆಗಿ ಫ್ಯೂಸ್ ಆಗಿ ಒಂದ್ ಸೆಲ್ ಅಂತ ಆರ್ಗಾನಿಸಮ್ ಆಗುತ್ತಲ್ಲ, ದಟ್ ಒನ್ ಸೆಲ್ಡ್ ಆರ್ಗಾನಿಸಮ್ ವಿಚ್ ಹಸ್ ಬೀನ್ ಫಾರ್ಮ್ಡ್ ಬೈ ದ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಇಸ್ ನೋನ್ ಆಸ್ ಝೈಗೋಟ್. ಅದೇ ಏನಾಗುತ್ತೆ, ಡಿವಿಷನ್ ಆಗ್ತಾ 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 ಆರ್ಗಾನಿಸಮ್ ಆಗಿ ಫಾರ್ಮೇಶನ್ ಆಗುತ್ತೆ. ಈಗ ಝೈಗೋಟ್ ಫಾರ್ಮೇಶನ್ ಆಗ್ಬೇಕಂದ್ರೆ ಏನೇನು ರಿಕ್ವೈರ್ಮೆಂಟ್ಸ್ ಇದಾವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಝೈಗೋಟ್ ಫಾರ್ಮೇಶನ್ ಆಗ್ಬೇಕಂದ್ರೆ ಮೊಟಿಲಿಟಿಯನ್ನು ಹೊಂದಿರುವಂಥ ಮೇಲ್ ಸೆಲ್ ಸಹ ಇರಬೇಕು, ಮತ್ತು ಮೊಟಿಲಿಟಿ ಇಲ್ಲದೆ ಇರಿದ್ರೂ ಸಹ ಫುಡ್ ರಿಸರ್ವನ್ನು ಹೊಂದಿರುವಂಥ ಫೀಮೇಲ್ ಸೆಲ್ ಇರಬೇಕು, ಅಥವಾ ಎನರ್ಜಿ ರಿಸರ್ವನ್ನು ಹೊಂದಿರುವಂಥ ಫೀಮೇಲ್ ಸೆಲ್ ಇರಬೇಕು. ಅವಾಗ ಏನಾಗುತ್ತೆ, ಈ ಮೇಲ್ ಗ್ಯಾಮೆಟ್ ಮತ್ತು ಫೀಮೇಲ್ ಗ್ಯಾಮೆಟ್ಗಳು ಸೇರಿದಾಗ ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ಈಗ ಇದು ಯಾವ ರೀತಿ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಝೈಗೋಟ್ ಮಲ್ಟಿಸೆಲ್ಲರ್ ಆಗಬೇಕು, ಅಂದರೆ ಸೆಲ್ ಡಿವಿಷನ್ ಆಗ್ತಾ ಆಗ್ತಾ ಹೋಗ್ಬೇಕು. ನಂತರ ಏನಾಗಬೇಕು, ಅದು ಟಿಶ್ಯೂಗಳನ್ನು ಫಾರ್ಮೇಶನ್ ಮಾಡ್ಕೋಬೇಕು, ನಂತರ ಡಿಫ್ರೆಂಟ್ ಬಾಡಿ ಆರ್ಗನ್ಸ್ ಅನ್ನು ಪಡ್ಕೊಳ್ಬೇಕು. ಇಷ್ಟರ ಮಟ್ಟಿಗೆ ಡೆವಲಪ್ ಆಗ್ಬೇಕಂದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿ ಎನರ್ಜಿ ರಿಸರ್ವ್ಸ್ ಬೇಕಾಗುತ್ತೆ, ಸ್ಟೋರೇಜ್ ಆಫ್ ಎನರ್ಜಿ ಬೇಕಾಗುತ್ತೆ. ಈ ರೀತಿ ಎನರ್ಜಿ ಸ್ಟೋರೇಜ್ ಅನ್ನು ಕೊಡುವಂತಹ ಒಂದು ಸೆಲ್ಲು ಬೇಕು. ಎನರ್ಜಿ ಸ್ಟೋರೇಜ್ ಇತ್ತಂದ್ರೆ ಹೆವಿ ಇರುತ್ತೆ, ಅದು ಫಿಮೇಲ್ ರಿಪ್ರೊಡಕ್ಟಿವ್ ಸೆಲ್ ಅಥವಾ ಎಗ್ ದೊಡ್ಡದಿರುತ್ತೆ, ಮೇಲ್ ರಿಪ್ರೊಡಕ್ಟಿವ್ ಸೆಲ್ ಚಿಕ್ಕದಿರುತ್ತೆ. ಮೇಲ್ ಸೆಲ್ ಮೊಟಿಲಿಟಿಯನ್ನು ಹೊಂದಿರುತ್ತೆ, ಅಂದ್ರೆ ಮೂವ್ಮೆಂಟ್ ಅನ್ನು ಹೊಂದಿದೆ. ಯಾಕಂದ್ರೆ ಅದಕ್ಕೆ ಬೇಕಾದಂತಹ ಮೂವ್ಮೆಂಟ್ ಕೊಡೋದಕ್ಕೆ ವಿಪ್ ಲೈಕ್ ಸ್ಟ್ರಕ್ಚರ್, ಟೇಲ್ ರೀತಿ ಸ್ಟ್ರಕ್ಚರ್ ಸಹ ಇದೆ. ಅದೇ ಫಿಮೇಲ್ ಸೆಲ್ ಎನರ್ಜಿ ರಿಸರ್ವ್ಸ್ ಅನ್ನು ಹೊಂದಿರುತ್ತೆ. ಈ ರೀತಿ ಝೈಗೋಟ್ ಫಾರ್ಮೇಶನ್ ಆಗಬೇಕಂದ್ರೆ ಮೊಟಿಲಿಟಿ ಇರುವಂತಹ ಮೇಲ್ ಗ್ಯಾಮೆಟ್ ಸ್ಪರ್ಮ್ ಇದು ಸಹ ಬೇಕು, ಮತ್ತು ಎನರ್ಜಿ ರಿಸರ್ವ್ಸ್ ಅನ್ನು ಹೊಂದಿರುವಂಥ ಫಿಮೇಲ್ ಗ್ಯಾಮೆಟ್ ಅಥವಾ ಎಗ್ ಇವು ಎರಡೂ ಸಹ ಬೇಕು. ಇವೆರಡೂ ಸೇರಿ ಯಾವ ರೀತಿ ಝೈಗೋಟ್ ಫಾರ್ಮೇಶನ್ ಆಗುತ್ತೆ, ಝೈಗೋಟ್ನಿಂದ ಯಾವ ರೀತಿ ಆರ್ಗನಿಸಮ್ ಡೆವಲಪ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ವಿ. ಈಗ ಗ್ಯಾಮೆಟ್ಸ್ ಇನ್ ಸಿಂಪಲ್ ಅಂಡ್ ಕಾಂಪ್ಲೆಕ್ಸ್ ಆರ್ಗನಿಸಮ್ಸ್ ಇವುಗಳ ಬಗ್ಗೆ ಸ್ಟಡಿ ಮಾಡೋಣ. ಸಿಂಪಲ್ ಬಾಡಿ ಡಿಸೈನ್ ಅನ್ನು ಹೊಂದಿರುವಂತಹ, ಬೇಸಿಕ್ ಲೆವೆಲ್ ಡಿಫ್ರೆನ್ಶಿಯೇಷನ್ ಆಫ್ ಬಾಡಿಯನ್ನು ಹೊಂದಿರುವಂತಹ ಆರ್ಗನಿಸಮ್ಸ್, ಇವುಗಳಲ್ಲಿ ಮೇಲ್ ಸೆಲ್ ಮತ್ತು ಫಿಮೇಲ್ ಸೆಲ್ ಎರಡೂ ಸಹ ಸಿಮಿಲರ್ ಇರ್ತವೆ. ಯಾವುದು ಮೇಲ್ ಯಾವುದು ಫಿಮೇಲ್ ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಈ ರೀತಿ ಇರುವಂತಹ ಆರ್ಗಾನಿಸಮ್ಸ್ ನ ಐಸೋಗ್ಯಾಮಿ ಅಂತೀವಿ. ಐಸೋ ಅಂದ್ರೆ ಸಿಮಿಲರ್, ಸೇಮ್ ಅಂತ, ಸೇಮ್ ಇರುವಂತಹ ಜರ್ಮ್ ಸೆಲ್ಗಳನ್ನ ಹೊಂದಿದೆ ಅಂತ. ಸ್ನೇಹಿತರೆ, ಇದನ್ನು ಬಿಟ್ಟರೆ ನಾವು ಡೆವಲಪ್ಡ್ ಮಲ್ಟಿಸೆಲ್ಲರ್ ಆರ್ಗಾನಿಸಮ್ಸ್ ಅನ್ನು ನೋಡಿದ್ರೆ ಇಲ್ಲಿ ಮೇಲ್ ಸೆಲ್ ಮೊಟಿಲಿಟಿಯನ್ನು ಹೊಂದಿರುತ್ತೆ. ಈ ರೀತಿ ಮೊಟಿಲಿಟಿ ಹೊಂದಿರುವಂತಹ ಮೇಲ್ ಜರ್ಮ್ ಸೆಲ್ ಇವುಗಳನ್ನ ಮೇಲ್ ಗ್ಯಾಮೆಟ್ಸ್ ಅಂತೀವಿ. ಫುಡ್ ರಿಸರ್ವ್ಸ್ ಅಥವಾ ಎನರ್ಜಿ ರಿಸರ್ವ್ ಅನ್ನು ಹೊಂದಿರುವಂತಹ ಫಿಮೇಲ್ ಜರ್ಮ್ ಸೆಲ್ ಫಿಮೇಲ್ ಗ್ಯಾಮೆಟ್ ಅಂತೀವಿ. ಮೇಲ್ ಗ್ಯಾಮೆಟ್ ಮತ್ತು ಫಿಮೇಲ್ ಗ್ಯಾಮೆಟ್ ಇವುಗಳಷ್ಟೇ ಚೇಂಜ್ ಇಲ್ಲ. ರಿಪ್ರೊಡಕ್ಟಿವ್ ಆರ್ಗನ್ಸ್ ಏನಿದಾವೆ ಅವುಗಳು ಸಹ ಮೇಲ್ ಮತ್ತು ಫಿಮೇಲ್ ನಲ್ಲಿ ಚೇಂಜ್ ಇರ್ತವೆ. ಜೊತೆಗೆ ಬಾಡಿ ಡಿಸೈನ್ ಆಫ್ ಮೇಲ್ ಅಂಡ್ ಫಿಮೇಲ್ ವಿಲ್ ಆಲ್ಸೋ ಬಿ ಚೇಂಜ್ ಅಕಾರ್ಡಿಂಗ್ ಟು ದ ನೀಡ್ ಆಫ್ ರಿಪ್ರೊಡಕ್ಷನ್. ಸ್ನೇಹಿತರೆ, ಇಲ್ಲಿವರೆಗೂ ನಾವು meaning of sexual reproduction, importance of sexual reproduction, problem of twice number of DNA, how it is solved, and then requirement of zygote and gametes in simple and complex organisms. ಇವಿಷ್ಟು ಇನ್ಫಾರ್ಮೇಶನ್ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ವಿ. ಈಗ ನಾವೇನು ಸ್ಟಡಿ ಮಾಡೋಣ ಅಂದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ನೋಡ್ರಿ, ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೊದಲು ವಾಟ್ ಈಸ್ ದ ರಿಪ್ರೊಡಕ್ಟಿವ್ ಆರ್ಗನ್ ಆಫ್ ದ ಪ್ಲಾಂಟ್. ಫ್ಲವರ್ ಇಸ್ ದ ರಿಪ್ರೊಡಕ್ಟಿವ್ ಆರ್ಗನ್ ಆಫ್ ದ ಪ್ಲಾಂಟ್. ಹಾಗಾಗಿ ನಾವು ಮೊದಲು ಫ್ಲವರ್ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಒಂದಿಷ್ಟು ಫ್ಲವರ್ಗಳು ಕೇವಲ ಮೇಲ್ ಗ್ಯಾಮೆಟ್ಸ್ ಅನ್ನ ಅಷ್ಟೇ ಹೊಂದಿರ್ತವೆ, ಅಥವಾ ಫಿಮೇಲ್ ಗ್ಯಾಮೆಟ್ಸ್ ಅನ್ನ ಅಷ್ಟೇ ಹೊಂದಿರ್ತವೆ. ಅದನ್ನೇನಂತೀವಿ, ಯೂನಿಸೆಕ್ಸುವಲ್ ಅಂತೀವಿ. ಒಂದಿಷ್ಟು ಫ್ಲವರ್ಗಳು ಮೇಲ್ ಗ್ಯಾಮೆಟ್ ಮತ್ತು ಫಿಮೇಲ್ ಗ್ಯಾಮೆಟ್ ಎರಡನ್ನೂ ಹೊಂದಿರಬಹುದು. ಅವನೇನಂತೀವಿ, ಬೈಸೆಕ್ಸುವಲ್ ಫ್ಲವರ್ಸ್ ಅಂತೀವಿ. ಈಗ ಯೂನಿಸೆಕ್ಸುವಲ್ ಫ್ಲವರ್ಸ್ಗೆ ಎಕ್ಸಾಂಪಲ್ ಏನಂದ್ರೆ ಪಪಾಯ ಮತ್ತು ವಾಟರ್ ಮೆಲನ್, ಪಪಾಯಿ ಮತ್ತು ಕಲ್ಲಂಗಡಿ ಹಣ್ಣು. ಅಂದ್ರೆ ಇವು ಆಕ್ಚುಲಿ ಫ್ರೂಟ್ಸು, ಆದ್ರೆ ಇವುಗಳ ಫ್ಲವರ್ಸ್ ಏನಿರ್ತವೆ ಮೇಲ್ ಫ್ಲವರೇ ಬೇರೆ ರೀತಿ ಇರುತ್ತೆ, ಫಿಮೇಲ್ ಫ್ಲವರೇ ಬೇರೆ ರೀತಿ ಇರುತ್ತೆ. ಅದೇ ನಾವು ಬೈಸೆಕ್ಸುವಲ್ ಅಂತಂದ್ರೆ ಇದಕ್ಕೆ ಎಕ್ಸಾಂಪಲ್ ಮಸ್ಟರ್ಡ್ ಮತ್ತು ಹೈಬಿಸ್ಕಸ್, ದಾಸವಾಳ ಹೂವು, ಇವುಗಳ ಎಕ್ಸಾಂಪಲ್ ತಗೋಬಹುದು. ಈಗ ಫ್ಲವರಿನ ಸ್ಟ್ರಕ್ಚರ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಇನ್ ಸ್ಟ್ರಕ್ಚರ್ ಆಫ್ ಫ್ಲವರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸ್ಟಾಕ್, ಸೆಪಲ್ಸ್, ಪೆಟಲ್ಸ್, ಥ್ಯಾಲಮಸ್, ಸ್ಟೆಮನ್ ಅಂಡ್ ಕಾರ್ಪೆಲ್. ಆದ್ರೆ ಇದರಲ್ಲಿ ಬಹಳ ಮುಖ್ಯವಾಗಿರೋದಂದ್ರೆ ಸ್ಟಾಮೆನ್ ಮತ್ತು ಕಾರ್ಪೆಲ್. ಸ್ಟಾಮೆನ್ ಈಸ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂಡ್ ಕಾರ್ಪೆಲ್ ಈಸ್ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಇವು ಎರಡರ ಬಗ್ಗೆ ನಾವು ಡಿಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಆದ್ರೆ ಇವು ಎಲ್ಲೆಲ್ಲಿದ್ದಾವೆ, ಅವುಗಳ ಫಂಕ್ಷನ್ ಏನು ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಇದು ಫ್ಲವರ್. ಇದನ್ನ ಸ್ವಲ್ಪ ಎನ್ಲಾರ್ಜ್ ಮಾಡಿ ನೋಡಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ಕೆಳಗಿನ ಪೋರ್ಷನ್ ಕಡ್ಡಿ ರೀತಿ ಕಾಣ್ತಿದೆಯಲ್ಲ, ಇದನ್ನ ಸ್ಟಾಕ್ ಅಂತಾರೆ. ಇದ್ರ ಕೆಲಸ ಏನು, ಫ್ಲವರ್ ಅನ್ನ ಹೋಲ್ಡ್ ಮಾಡುವಂಥದ್ದು. ಜೊತೆಗೆ ಫ್ಲವರ್ಗೆ ಏನಾದರೂ ನ್ಯೂಟ್ರಿಷನ್ ಏನೇ ಬರಲಿ
ವಾಟರ್ ಸಪ್ಲೈ ಏನೇ ಇದ್ರೂ ಸಹ ಇದ್ರ ಮೂಲಕನೇ ಬರುತ್ತೆ. ನಂತರ ಇದ್ರ ಮೇಲೆ ಇರುವಂತಹ ಈ ಗ್ರೀನ್ ಕಲರಿನ ಎಲೆ ರೀತಿ ಕಾಣುವಂಥ ಪಾರ್ಟ್ಸ್ ಏನಿದಾವೆ ಇದನ್ನ ಸೆಪಲ್ಸ್ ಅಂತಾರೆ. ಅರ್ಥ ಆಯ್ತಾ? ಈ ಸೆಪಲ್ಸಿನ ಕೆಲಸ ಈಗ ಏನು ಹೆಚ್ಚಿಗೆ ಇಲ್ಲ ಅಂದ್ರೂ ಸಹ ಇದು ಫ್ಲವರ್ ಇನಿಷಿಯಲ್ ಸ್ಟೇಜ್ ನಲ್ಲಿ ಮೊಗ್ಗಿನ ರೀತಿ ಇರುತ್ತಲ್ಲ, ಅರ್ಲಿ ಸ್ಟೇಜ್ ಅಥವಾ ಬಡ್ ಟೈಮ್, ಆ ಟೈಮ್ ನಲ್ಲಿ ಈ ಫ್ಲವರ್ ಅನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಸೆಪಲ್ಸ್ ಇಂದು. ಸೆಪಲ್ಸ್ ನಂತರ ಹೊರಗಡೆ ಇರುವಂತವೇ ಪೆಟಲ್ಸ್. ಈ ಪೆಟಲ್ಸ್ ಗಳನ್ನ ಕನ್ನಡದಲ್ಲಿ ದಳಗಳು ಅಂತೀವಿ. ಇವುಗಳೇನು ಕಲರ್ಫುಲ್ ಆಗಿರ್ತವೆ. ಇವುಗಳ ಮೇನ್ ವರ್ಕ್ ಏನು? ದ ಮೇನ್ ವರ್ಕ್ ಆಫ್ ದ ಪೆಟಲ್ಸ್ ಈಸ್ ಟು ಅಟ್ರಾಕ್ಟ್ ಈ ಬಟರ್ಫ್ಲೈ ಅಥವಾ ಈ ದುಂಬಿಗಳು ಇವೇನಾದ್ರು ಬಂದು ಈ ಫ್ಲವರ್ ಮೇಲೆ ಕುತ್ಕೊಳ್ಬೇಕಂದ್ರೆ ಅಟ್ರಾಕ್ಟ್ ಆಗ್ಬೇಕಲ್ಲ. ಅಟ್ರಾಕ್ಟ್ ಆಗೋದ್ರಿಂದ ಇಲ್ಲಿರುವಂತ ಪೆಟಲ್ಸ್ ನಲ್ಲಿರುವಂತ ಕಲರ್ ಇನ್ಸೆಕ್ಟ್ಸ್ ಅನ್ನ ಅಟ್ರಾಕ್ಟ್ ಮಾಡ್ತವೆ. ಇದ್ರ ಜೊತೆಗೆ ಇವು ಸ್ವಲ್ಪ ಸೇಫ್ ಗಾರ್ಡ್ ಮಾಡುವಂತ ಕೆಲಸವನ್ನು ಸಹ, ಪ್ರೊಟೆಕ್ಟ್ ಮಾಡುವಂತ ಕೆಲಸವನ್ನು ಸಹ ಈ ಪೆಟಲ್ಸ್ ಒಂದು ಮಟ್ಟಕ್ಕೆ ಮಾಡ್ತವೆ. ಇದ್ರ ನಂತರ ನೀವು ಈ ಮೇಲ್ ಅಥವಾ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅದು ಯಾವುದರ ಬೇಸ್ ಮೇಲೆ ನಿಂತ್ಕೊಂಡಿದೆ ಅದನ್ನೇನಂತೀವಿ? ಥ್ಯಾಲಮಸ್ ಅಂತೀವಿ. ನೆಕ್ಸ್ಟ್ ನಾವು ಸ್ಟೆಮನ್, ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಇದ್ರ ಬಗ್ಗೆ ಸ್ಟಡಿ ಮಾಡೋಣ. ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಸ್ಟೆಮನ್. ಇದರ ಕೆಲಸ ಮೇಲ್ ರಿಪ್ರೊಡಕ್ಟಿವ್ ಸೆಲ್ಸ್ ಅನ್ನ ಅಂದ್ರೆ ಪಾಲನ್ ಗ್ರೇನ್ಸ್ ಅನ್ನ ಪ್ರೊಡಕ್ಷನ್ ಮಾಡುವಂಥದ್ದು. ನಂತರ ಈ ಕಾರ್ಪೆಲ್, ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಇದರ ಕೆಲಸ ಏನಂದ್ರೆ ಫಿಮೇಲ್ ರಿಪ್ರೊಡಕ್ಟಿವ್ ಗ್ಯಾಮೆಟ್ಸ್ ಇವುಗಳನ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಈ ಫಿಮೇಲ್ ರಿಪ್ರೊಡಕ್ಟಿವ್ ಗ್ಯಾಮೆಟ್ಸ್ಗೆ ಓವ್ಯೂಮ್ ಅಥವಾ ಎಗ್ ಅಂತೀವಿ. ಸ್ನೇಹಿತರೆ, ಈಗ ಆಂಥರ್ನಷ್ಟೇ ಸ್ಟಡಿ ಮಾಡೋಣ. ನೋಡಿ, ಈ ಆಂಥರ್ನಲ್ಲಿ ಒಂದು ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಥವಾ ಪೈಪ್ ಲೈಕ್ ಸ್ಟ್ರಕ್ಚರ್ ಇದೆ. ಇದನ್ನ ಸ್ಟಾಕ್ ಆಫ್ ಆಂಥರ್ ಅಂತಾನು ಅಂತಾರೆ ಅಥವಾ ಫಿಲಮೆಂಟ್ ಅಂತ ಸಹ ಅಂತಾರೆ. ಇದು ಯಾವ ಕಲರ್ ಇರುತ್ತೆ? ಇದು ಗ್ರೀನ್ ಕಲರ್ ಇರುತ್ತೆ ಯೂಶುವಲಿ. ಇದ್ರ ಮೇಲೆ ಇಲ್ಲಿರುವಂತಹ ಯೆಲ್ಲೋಯಿಶ್ ಪಾರ್ಟ್ ಯೂಶುವಲಿ ಯೆಲ್ಲೋ ಕಲರ್ ಇರುತ್ತೆ. ಈ ಪಾರ್ಟ್ಗೆ ಏನಂತೀವಿ? ಆಂಥರ್ ಅಂತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಇದನ್ನ ನಾವೇನಾದ್ರೂ ವರ್ಟಿಕಲ್ ಸೆಕ್ಷನ್ ಅಥವಾ ಹಾರಿಜಾಂಟಲ್ ಸೆಕ್ಷನ್ ಕಟ್ ಮಾಡಿದ್ರೆ ನೋಡಿ, ಇಲ್ಲಿ ಕಾಣುವಂತ 4 ಹೋಲ್ಸ್ ರೀತಿ ಕಾಣುತ್ತೆ, ಅಂದ್ರೆ 4 ಪೈಪ್ ರೀತಿ ಕನೆಕ್ಷನ್ ಕಾಣುತ್ತೆ. ಇವುಗಳನ್ನ 4 ಲೋಬ್ಸ್ ಆಫ್ ಆಂಥರ್ ಅಂತೀವಿ. ಇವುಗಳ ಒಳಗಡೆನೆ ಪಾಲನ್ಸ್ ಅಥವಾ ಪಾಲನ್ ಗ್ರೇನ್ಸ್ ಇರೋದು. ಇದ್ರ ನಂತರ ನಾವು ನೋಡೋದು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಕಾರ್ಪೆಲ್. ಇದನ್ನು ಸಹ ನೀವು ಎನ್ಲಾರ್ಜ್ ಮಾಡಿ ನೋಡಿ. ಇಲ್ಲಿ 3 ಪಾರ್ಟ್ ಗಳನ್ನ ಇದು ಹೊಂದಿದೆ. ದಿಸ್ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಕಾರ್ಪೆಲ್ ಹ್ಯಾಸ್ 3 ಪಾರ್ಟ್ಸ್. ಒನ್ ಈಸ್ ಸೂಲನ್ ಪಾರ್ಟ್ ಅಟ್ ದ ಬಾಟಮ್. ಇಟ್ ಈಸ್ ನೋನ್ ಆಸ್ ಓವರಿ. It is having female reproductive cells ಅಥವಾ ಫಿಮೇಲ್ ಗ್ಯಾಮೆಟ್ಸ್. ನಂತರ ದ ನೆಕ್ಸ್ಟ್ ಎಲಾಂಗೇಟೆಡ್ ಪಾರ್ಟ್ ಅಥವಾ ಈ ರೀತಿ ಉದ್ದಕ್ಕೆ ಹೋಗಿರುವಂತ ಪಾರ್ಟ್, ಇದನ್ನೇನಂತೀವಿ? ಸ್ಟೈಲ್ ಅಂತೀವಿ. ಇದ್ರ ಕೆಲಸ ಏನು? ಕನೆಕ್ಷನ್ ಅನ್ನ ಕೊಡುವಂಥದ್ದು ಅಷ್ಟೇ. ಎಲ್ಲಿಂದ ಎಲ್ಲಿ ಕನೆಕ್ಷನ್? ಟರ್ಮಿನಲ್ ಪಾರ್ಟ್ ಅಥವಾ ಲಾಸ್ಟ್ ಪಾರ್ಟ್ ವಿಚ್ ಈಸ್ ಸ್ಟಿಕ್ಕಿ ಇನ್ ನೇಚರ್, ದಟ್ ಇಸ್ ಕಾಲ್ಡ್ ಆಸ್ ಸ್ಟಿಗ್ಮಾ. ನೋಡಿ, ಸ್ಟಿಕ್ಕಿ, ಸ್ಟಿಗ್ಮಾ. ಇದು ಏನ್ ಮಾಡುತ್ತೆ? ಮೇಲ್ ರಿಪ್ರೊಡಕ್ಟಿವ್ ಗ್ಯಾಮೆಟ್ಸ್ ಬಂದ್ರೆ ಅವುಗಳನ್ನ ಹಿಡ್ಕೊಳ್ಳೋ ಅಂತ ಕೆಲಸ ಇದು ಮಾಡುತ್ತೆ. ನೋಡಿ, ಸ್ಟಿಕ್ಕಿ ಇರೋದ್ರಿಂದ ಮೇಲ್ ರಿಪ್ರೊಡಕ್ಟಿವ್ ಸೆಲ್ಸ್ ಬಂದಾಗ ಅದನ್ನ ಹಿಡ್ಕೊಳ್ಳುತ್ತೆ. ನಂತರ ಈ ಸ್ಟೈಲ್ ಏನ್ ಮಾಡುತ್ತೆ? ಕನೆಕ್ಟ್ ಮಾಡುತ್ತೆ. ಸ್ಟಿಗ್ಮಾದಿಂದ ಬಂದಿರುವಂತ ಮೇಲ್ ರಿಪ್ರೊಡಕ್ಟಿವ್ ಸೆಲ್ಸ್ ಅನ್ನ ಓವರಿಗೆ ಕನೆಕ್ಟ್ ಮಾಡುತ್ತೆ. ಅಲ್ಲಿರುವಂತಹ ಫಿಮೇಲ್ ರಿಪ್ರೊಡಕ್ಟಿವ್ ಸೆಲ್ಸ್ಗೆ ಕನೆಕ್ಟ್ ಮಾಡಿ ಅಲ್ಲಿ ಮೇಲ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಸೆಲ್ಸ್ ಸೇರಿ zygote ಫಾರ್ಮೇಶನ್ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಮೇಲ್ ರಿಪ್ರೊಡಕ್ಟಿವ್ ಗ್ಯಾಮೆಟ್ ಪಾಲನ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಗ್ಯಾಮೆಟ್ ಓವಿಲ್ ಇವೆರಡು ಸೇರಿ ಫ್ಯೂಸ್ ಆಗಿ ಫರ್ಟಿಲೈಸ್ ಆಗಿ ನಂತರ ಅಲ್ಲಿ zygote ಫಾರ್ಮೇಶನ್ ಆಯ್ತು ಅಂತ ಹೇಳಿದ್ವಿ. ಇಟ್ ಈಸ್ ಕೇಪಬಲ್ ಆಫ್ ಗ್ರೋಯಿಂಗ್ ಇನ್ ಟು ನ್ಯೂ ಪ್ಲಾಂಟ್. ಅರ್ಥ ಆಯ್ತಾ? ಇದು ಯಾವ ರೀತಿ ಬೆಳೀತಾ ಹೋಗುತ್ತೆ, ಸ್ಟೇಜಸ್ ನಲ್ಲಿ ಇದು ಬೆಳೆಯುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ರಿಪ್ರೊಡಕ್ಷನ್ ನೋಡಿದ್ರೆ ಅಲ್ಲಿ ಮಗು ಹುಟ್ಟೋವರೆಗೂ ಇರುವಂತ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಆಗಿ ಸೇರಿಸಿ ನಾವು ರಿಪ್ರೊಡಕ್ಷನ್ ಅಂತೀವಿ. ಅದೇ ರೀತಿ ಕೇವಲ ಮೇಲ್ ಗ್ಯಾಮೆಟ್ ಪಾಲನ್ ಮತ್ತು ಫಿಮೇಲ್ ಗ್ಯಾಮೆಟ್ ಓವಿಲ್ ಇವೆರಡು ಸೇರೋದಷ್ಟೇ ರಿಪ್ರೊಡಕ್ಷನ್ ಅಲ್ಲ. ನೆಕ್ಸ್ಟ್ ಜನರೇಷನ್ ಶುರು ಆಗೋದು, ನ್ಯೂ ಇಂಡಿವಿಜುವಲ್ ಆಗಿ ಹೊಸ ಪ್ಲಾಂಟ್ ಹುಟ್ಟೋದು, ಅಲ್ಲಿವರೆಗೂ ಸೇರಿಸಿ ನಾವು ರಿಪ್ರೊಡಕ್ಷನ್ ಅಂತೀವಿ. ಹಾಗಾಗಿ ದಿಸ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಇಟ್ ಈಸ್ ಹ್ಯಾವಿಂಗ್ 4 ಮೇಜರ್ ಸ್ಟೆಪ್ಸ್: ಪಾಲಿನೇಷನ್, ಫರ್ಟಿಲೈಸೇಷನ್, ಸೀಡ್ ಫಾರ್ಮೇಶನ್ ಮತ್ತು ಜರ್ಮಿನೇಷನ್. ಇವು 4 ಮೇನ್ ಸ್ಟೆಪ್ಸ್ ಆಫ್ ಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಸ್ನೇಹಿತರೆ, ಒಂದೊಂದಾಗಿ ಇವುಗಳ ಬಗ್ಗೆ ಸ್ಟಡಿ ಮಾಡೋಣ. ಮೊದಲಿಗೆ ಪಾಲಿನೇಷನ್. ಪಾಲಿನೇಷನ್ ಅಂದ್ರೇನು? ಟ್ರಾನ್ಸ್ಫರ್ ಆಫ್ ಪಾಲನ್ಸ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ. ಅರ್ಥ ಆಯ್ತಾ? ಆಂಥರ್ ಇಂದ ಸ್ಟಿಗ್ಮಾಗೆ ಪಾಲನ್ ಗ್ರೇನ್ಸ್ ಟ್ರಾನ್ಸ್ಫರ್ ಆಗೋದನ್ನ ನಾವು ಪಾಲಿನೇಷನ್ ಅಂತೀವಿ. ಇದಕ್ಕೆ ಏನೇನು ಟ್ರಾನ್ಸ್ಫರಿಂಗ್ ಏಜೆಂಟ್ ಅಥವಾ ಪಾಲಿನೇಟಿಂಗ್ ಏಜೆಂಟ್ ಇದಾವೆ ಅಂದ್ರೆ, ಇಟ್ ಮೇ ಬಿ ವಿಂಡ್ ಇಂದ, ಗಾಳಿಯಿಂದ ಸಹ ಪಾಲನ್ ಗ್ರೇನ್ಸ್ ಸ್ಟಿಗ್ಮಾಕ್ಕೆ ಬರ್ಬೋದು, ಅಥವಾ ನೀರಿನಿಂದನೂ ಸಹ ಪಾಲನ್ ಗ್ರೇನ್ಸ್ ಸ್ಟಿಗ್ಮಾ ಕಡೆ ಹೋಗ್ಬೋದು, ಅಥವಾ ಇನ್ಸೆಕ್ಟ್ಸ್ ಇಂದ ಸಹ ಪಾಲನ್ ಗ್ರೇನ್ಸ್ ಸ್ಟಿಗ್ಮಾ ಕಡೆ ಹೋಗ್ಬೋದು. ನೀವು ನೋಡಿರ್ತೀರಿ ಬಟರ್ಫ್ಲೈಸ್ ಅಥವಾ ಹನಿ ಬೀಸ್ ಇವುಗಳು ಫ್ಲವರ್ ಇಂದ ಫ್ಲವರ್ಗೆ ಹೋಗ್ಬೇಕಾದ್ರೆ ಅವುಗಳ ಕಾಲಿಗೂ ಸಹ ಈ ಪಾಲನ್ ಹತ್ಕೊಂಡು ಅದು ಇನ್ನೊಂದು ಫ್ಲವರ್ಗೆ ಅಥವಾ ಫಿಮೇಲ್ ಪಾರ್ಟ್ ಆಫ್ ದ ಫ್ಲವರ್ಗೆ ಹೋಗಿ ಇದು ಟಚ್ ಮಾಡಿದಾಗ ಅಲ್ಲಿ ಈ ಪಾಲನ್ಸ್ ಹೋಗಿ ಬೀಳ್ತವೆ. ಈ ರೀತಿ ಆಗೋ ಸಹ ಚಾನ್ಸ್ ಇರುತ್ತೆ. ಸ್ನೇಹಿತರೆ, ಈ ಪಾಲಿನೇಷನ್ ಅಲ್ಲಿ 2 ರೀತಿ ಇದೆ. ಒಂದೇದು
ಸೆಲ್ಫ್ ಪಾಲಿನೇಷನ್, ಇನ್ನೊಂದು ಕ್ರಾಸ್ ಪಾಲಿನೇಷನ್. ಸೆಲ್ಫ್ ಅಂದ್ರೇನು, ಬೇರೆಯವ್ರನ್ನ ಯಾರನ್ನು ಕೇಳೋದು ಬೇಕಾಗಿಲ್ಲ, ಬೇರೆಯವರಿಂದ ಏನು ತಗೊಳೋದು ಬೇಕಾಗಿಲ್ಲ. ಸೆಲ್ಫ್ ಅಂದ್ರೆ ನಮ್ಮಷ್ಟಕ್ಕೆ ನಾವೇ ಬೇಕಾದಂತ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡೋದು. ಕ್ರಾಸ್ ಪಾಲಿನೇಷನ್, ಕ್ರಾಸ್ ಅಂದ್ರೆ ಬೇರೆ ಅವರಿಂದ ಹೆಲ್ಪ್ ತಗೊಳ್ಳೋಂಥದ್ದು, ಬೇರೆಯವರಿಂದ ಏನನ್ನೋದು ತಗೊಳ್ಳೋಂಥದ್ದು, ಇಷ್ಟ ಅರ್ಥ ಮಾಡಿ. ಇಫ್ ಟ್ರಾನ್ಸ್ಫರ್ ಆಫ್ ಪಾಲನ್ ಅಕರ್ಸ್ ಇನ್ ದ ಸೇಮ್ ಫ್ಲವರ್ ಇಟ್ ಇಸ್ ಕಾಲ್ಡ್ ಆಸ್ ಸೆಲ್ಫ್ ಪಾಲಿನೇಷನ್. ಇಫ್ ಟ್ರಾನ್ಸ್ಫರ್ ಆಫ್ ಪಾಲನ್ ಟೇಕ್ಸ್ ಪ್ಲೇಸ್ ಫ್ರಮ್ ಒನ್ ಫ್ಲವರ್ ಟು ಅನದರ್ ಫ್ಲವರ್ ಇಟ್ ಈಸ್ ಕಾಲ್ಡ್ ಆಸ್ ಕ್ರಾಸ್ ಪಾಲಿನೇಷನ್. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಸೆಲ್ಫ್ ಪಾಲಿನೇಷನ್ ಆಗ್ಬೇಕಂದ್ರೆ ಅಲ್ಲಿ ಮೇಲ್ ಮತ್ತು ಫಿಮೇಲ್ ಎರಡೂ ಗ್ಯಾಮೆಟ್ಸ್ ಇರಬೇಕು. ಅಂದ್ರೆ ಬೈಸೆಕ್ಸುವಲ್ ಫ್ಲವರ್ಸ್ ಕ್ಯಾನ್ ಓನ್ಲಿ ಹ್ಯಾವ್ ಸೆಲ್ಫ್ ಪಾಲಿನೇಷನ್, ಬಟ್ ಕ್ರಾಸ್ ಪಾಲಿನೇಷನ್ ಕ್ಯಾನ್ ಟೇಕ್ ಪ್ಲೇಸ್ ಇನ್ ಬೈಸೆಕ್ಸುವಲ್ ಆಸ್ ವೆಲ್ ಆಸ್ ಯೂನಿಸೆಕ್ಸುವಲ್ ಫ್ಲವರ್ಸ್. ಯಾಕೆ ಅಂದ್ರೆ ಯೂನಿಸೆಕ್ಸುವಲ್ ಫ್ಲವರ್ ಇದ್ರೆ ಅದು ಮೇಲ್ ಆದ್ರಾಗಿರ್ಬೋದು, ಫಿಮೇಲ್ ಆದ್ರಾಗಿರ್ಬೋದು. ನೋಡ್ರಿ, ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಮೇಲ್ ಇತ್ತಂದ್ರೆ ಅಲ್ಲಿರುವಂತಹ ಗ್ಯಾಮೆಟ್ಸ್ ಅನ್ನ ಫಿಮೇಲ್ ಕಡೆ ಹೋಗ್ಬೇಕಾಗುತ್ತೆ. ಅರ್ಥ ಆಯ್ತಾ? ಅಕಸ್ಮಾತ್ ಅದು ಫಿಮೇಲ್ ಯೂನಿಸೆಕ್ಸುವಲ್ ಪ್ಲಾಂಟ್ ಇತ್ತಂದ್ರೆ ಅದಕ್ಕೆ ಬೇರೆ ಪ್ಲಾಂಟ್ ಇಂದಾನೇ ಮೇಲ್ ಗ್ಯಾಮೆಟ್ಸ್ ಬರಬೇಕಾಗುತ್ತೆ ಅಥವಾ ಪಾಲನ್ಸ್ ಬರಬೇಕಾಗುತ್ತೆ. ಇದು ಒಂದೇದು. ಸರ್, ಎರಡು ಒಂದರಲ್ಲಿ ಇದ್ರೂ ಸಹ ಕ್ರಾಸ್ ಪಾಲಿನೇಷನ್ ಹೆಂಗಾಗುತ್ತೆ ಅಂತ ನೀವು ಕೇಳಿದ್ರೆ, ಎರಡು ಒಂದರಲ್ಲೇ ಇದ್ರು ಅಂದ್ರೆ ಮೇಲ್ ಪಾಲನ್ ಮತ್ತು ಫಿಮೇಲ್ ಓವ್ಯೂಲ್ ಒಂದರಲ್ಲಿ ಇದ್ರೂ ಸಹ ಕೆಲವು ಬಾರಿ ವಿಂಡ್ ಇಂದ, ವಾಟರ್ ಇಂದ, ಇನ್ಸೆಕ್ಟ್ಸ್ ಇಂದ, ಈ ರೀತಿ ಬೇರೆ ಬೇರೆ ಪಾಲಿನೈಸಿಂಗ್ ಏಜೆಂಟ್ಸ್ ಏನಿದಾವೆ ಬೇರೆ ಫ್ಲವರಿನ ಪಾಲನ್ ಗ್ರೇನ್ಸ್ ಅನ್ನ ಇವುಗಳು ಬಿಡಬಹುದು. ಅದೇ ಫ್ಲವರ್ ಅಲ್ಲಿ ಪಾಲನ್ಸ್ ಇದ್ರೂ ಸಹ ಬೇರೆ ಫ್ಲವರಿನ ಪಾಲನ್ ಸಹ ಇನ್ಸೆಕ್ಟ್ಸ್ ಇಂದ, ವಿಂಡ್ ಇಂದ, ಏರ್ ಇಂದ ಬಂದು ಬೀಳಕ್ ಸಾಧ್ಯತೆ ಇರುತ್ತೆ. ಹಾಗಾಗಿ ಕ್ರಾಸ್ ಪಾಲಿನೇಷನ್ ಕ್ಯಾನ್ ಟೇಕ್ ಪ್ಲೇಸ್ ಇನ್ ಯೂನಿಸೆಕ್ಸುವಲ್ ಆಸ್ ವೆಲ್ ಆಸ್ ಬೈಸೆಕ್ಸುವಲ್ ಫ್ಲವರ್ಸ್. ಅರ್ಥ ಸ್ನೇಹಿತರೆ? ಇಲ್ಲಿ ಪಾಲನ್ ಏನ್ ಬಿದ್ದಿರುತ್ತೆ ಸ್ಟಿಗ್ಮಾದ ಮೇಲೆ ಅಥವಾ ಏನ್ ಸೇರ್ಕೊಂಡಿರುತ್ತೆ ಸ್ಟಿಗ್ಮಾದ ಮೇಲೆ, ಟ್ಯೂಬ್ ಗ್ರೋಸ್ ಔಟ್ ಆಫ್ ದ ಪಾಲನ್ ಗ್ರೇನ್ ಅಂಡ್ ಟ್ರಾವೆಲ್ಸ್ ಥ್ರೂ ಸ್ಟೈಲ್ ಅಂಡ್ ರೀಚಸ್ ಓವರಿ. ಈ ರೀತಿ ಪಾಲನ್ ಓವರಿಗೆ ಬಂದು ಸೇರಿದಾಗ ಅಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಅನ್ನೋದು ಸೆಕೆಂಡ್ ಮೇಜರ್ ಸ್ಟೆಪ್. ಫರ್ಟಿಲೈಸೇಷನ್ ಅಂದ್ರೇನು? ಇಟ್ ಇಸ್ ದ ಪ್ರೋಸೆಸ್ ಆಫ್ ಫ್ಯೂಷನ್ ಆರ್ ಕಾಂಬಿನೇಷನ್ ಆಫ್ ಪಾಲನ್ ಅಂಡ್ ಓವ್ಯೂಮ್ ಆರ್ ಎಗ್ ಟು ಫಾರ್ಮ್ zygote. ಅರ್ಥ ಆಯ್ತಾ? ಈ ಪ್ರೋಸೆಸ್ ನಾವು ಅಂತೀವಿ ಫರ್ಟಿಲೈಸೇಷನ್ ಅಂತೀವಿ. ಈಗ zygote ರಿಪೀಟೆಡ್ ಆಗಿ ಡಿವೈಡ್ ಆಗಿ 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 ಎಂಬ್ರಿಯೋ ಫಾರ್ಮೇಶನ್ ಆಗುತ್ತೆ. ಈಗ ಏನಾಗುತ್ತೆ, ಸೀಡ್ ಫಾರ್ಮೇಶನ್ ಥರ್ಡ್ ಸ್ಟೆಪ್ ಆಗುತ್ತೆ. ನೋಡ್ರಿ, ಈ ಓವ್ಯೂಲ್ ಒಂದು ಟಫ್ ಕೋಟ್ ಅನ್ನ ಪಡ್ಕೊಂಡು ಸೀಡ್ ಆಗುತ್ತೆ. ಅದೇ ರೀತಿ ಇಲ್ಲಿರುವಂತ ಓವರಿ ಇದು ಏನಾಗುತ್ತೆ, ಗ್ರೋಸ್ ರ್ಯಾಪಿಡ್ಲಿ ಅಂಡ್ ರೈಪನ್ಸ್ ಟು ಫಾರ್ಮ್ ಫ್ರೂಟ್. ಈ ಓವರಿನೇ ಫ್ರೂಟ್ ಆಗುತ್ತೆ. ಅರ್ಥ ಆಗ್ತಾ? ಸೀಡ್ ಫಾರ್ಮೇಶನ್ ಯಾವ ರೀತಿ ಆಯ್ತು, ಓವ್ಯೂಲ್ ಸೀಡ್ ಆದ್ರೆ ಓವರಿ ಫ್ರೂಟ್ ಆಗಿ ಫಾರ್ಮೇಶನ್ ಆಯ್ತು. ಸ್ನೇಹಿತರೆ, ಇದರ ನಂತರ ನೋಡುವಂತ ಕೊನೆಯ ಸ್ಟೆಪ್ ಜರ್ಮಿನೇಷನ್. ವಾಟ್ ಈಸ್ ಜರ್ಮಿನೇಷನ್? ಗ್ರೋತ್ ಆಫ್ ಪ್ಲಾಂಟ್ ಸೀಡ್ಲಿಂಗ್ ಫ್ರಮ್ ಸೀಡ್. ಇದನ್ನು ನಾವು ಜರ್ಮಿನೇಷನ್ ಅಂತೀವಿ. ಈ ಜರ್ಮಿನೇಷನ್ ಆಗೋದು ಎಲ್ಲಾ ಸಂದರ್ಭದಲ್ಲ. ವೆನ್ ಸೀಡ್ ಗೆಟ್ಸ್ ಫೇವರಬಲ್ ಕಂಡೀಷನ್, ನಾವು ಮಾಯಿಶ್ಚರ್ನೇ ಫೇವರಬಲ್ ಕಂಡೀಷನ್ ಅಂತ ಅನ್ಕೊಂಡ್ರೆ, ವೆನ್ ಇಟ್ ಗೆಟ್ಸ್ ಮಾಯಿಶ್ಚರ್ ಆರ್ ವೆನ್ ಇಟ್ ಗೆಟ್ಸ್ ಫೇವರಬಲ್ ಕಂಡೀಷನ್, ದೆನ್ ಇಟ್ ವಿಲ್ ಬಿಕಮ್ ನ್ಯೂ ಇಂಡಿವಿಜುವಲ್ ಪ್ಲಾಂಟ್. ಟಿಲ್ ದೆನ್ ಇಟ್ ವಿಲ್ ಬಿ ದೇರ್ ಇನ್ ಡಾರ್ಮೆಂಟ್ ಸ್ಟೇಜ್. ಡಾರ್ಮೆಂಟ್ ಸ್ಟೇಜ್ ಅಂದ್ರೆ ನಿದ್ರಾವಸ್ಥೆ, ಸ್ಲೀಪಿಂಗ್ ಸ್ಟೇಜ್ ಅಲ್ಲಿ ಇರುತ್ತೆ. ಯಾವಾಗ ಫೇವರಬಲ್ ಕಂಡೀಷನ್ಸ್ ಇತ್ತು ಅವಾಗ ಆ ಸೀಡ್ ಜರ್ಮಿನೇಟ್ ಆಗುತ್ತೆ, ಅಂದ್ರೆ ನ್ಯೂ ಪ್ಲಾಂಟ್ ಸೀಡ್ಲಿಂಗ್ ಆಗಿ ಬೆಳೆಯುತ್ತೆ. ಸ್ನೇಹಿತರೆ, ಈ ಸೀಡ್ ಅನ್ನಷ್ಟೇ ತಗೊಂಡು ಅದನ್ನು ನೀವು ಡಿಟೇಲ್ ಆಗಿ ಸ್ಟಡಿ ಮಾಡಿದ್ರೆ ಅದರಲ್ಲಿ ಕಾರ್ಟಿಲಿಡಾನ್ಸ್ ಇರ್ತವೆ. ಕಾರ್ಟಿಲಿಡಾನ್ಸ್ ಅಂದ್ರೆ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಅಂತ 9th ಸ್ಟ್ಯಾಂಡರ್ಡ್ ಅಲ್ಲಿ ಓದಿದ್ರಿ. ಈ ಕಾರ್ಟಿಲಿಡಾನ್ಗಳನ್ನು ನೋಡ್ರಿ, ನಾವು ಫಾರ್ ಎಕ್ಸಾಂಪಲ್ ಈಗ ಡೈಕಾಟ್ ಅನ್ನ ತಗೊಳ್ಳೋಣ. ನೋಡ್ರಿ, ಈ ಸೀಡ್ ಅನ್ನ ಓಪನ್ ಮಾಡಿದ್ರೆ ಇಲ್ಲಿ ಎರಡು ಲೀಫ್ ಲೈಕ್ ಸ್ಟ್ರಕ್ಚರ್ ಇದಾವೆ. ಈ ಲೀಫ್ ಲೈಕ್ ಸ್ಟ್ರಕ್ಚರ್ ಗಳನ್ನ ಹಿಡಿದಿಟ್ಟುಕೊಂಡಿರೋ ರೀತಿ ಒಂದು ಚಿಕ್ಕ ಮಧ್ಯದಲ್ಲಿರುವಂತಹ ಪಾರ್ಟಿನ ಮೇಲ್ಗಡೆ ಕೊಟ್ಟಿದ್ದಾರೆ ಪ್ಲ್ಯೂಮ್ಯೂಲ್ ಅಂತ. ಈ ಪ್ಲ್ಯೂಮ್ಯೂಲ್ ಇಟ್ ಈಸ್ ದ ಫ್ಯೂಚರ್ ಶೂಟ್, ಅಂದ್ರೆ ಮುಂದೆ ಪ್ಲಾಂಟಿನ ಶೂಟ್ ಆಗಿ ಅಥವಾ ಅಪ್ಪರ್ ಪಾರ್ಟ್ ಆಗಿ ಬೆಳೆಯುವಂತಹದ್ದು ಈ ಪ್ಲ್ಯೂಮ್ಯೂಲ್. ಅದೇ ರೀತಿ ಕೆಳಗಡೆ ರ್ಯಾಡಿಕಲ್ ಅಂತ ಕೊಟ್ಟಿದ್ದಾರೆ. ಈ ಪಾಯಿಂಟ್ ಇದೇ ಫ್ಯೂಚರ್ ರೂಟ್, ಮುಂದೆ ರೂಟ್ ಆಗಿ ಬೆಳೆಯುವಂಥದ್ದು ಇದೇ ರ್ಯಾಡಿಕಲ್. ಅರ್ಥ ಆಯ್ತಾ ಸ್ನೇಹಿತರೆ? ಇಲ್ಲಿವರೆಗೂ ನಾವು ಏನನ್ನ ಕಲ್ತಿದ್ವಿ ಈ ಎಪಿಸೋಡ್ ನಲ್ಲಿ ಅನ್ನೋದನ್ನ ಒಂದ್ಸಲ ರಿಕಾಪ್ಯುಲೇಟ್ ಮಾಡ್ಕೊಳ್ಳಿ. ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಕಲ್ತಿರುವಂತದ್ದು ಮೀನಿಂಗ್ ಆಫ್ ಸೆಕ್ಸುವಲ್ ರಿಪ್ರೊಡಕ್ಷನ್ ಅಂಡ್ ಇಟ್ಸ್ ಇಂಪಾರ್ಟೆನ್ಸ್, ಅಂಡ್ ದೆನ್ ಪ್ರಾಬ್ಲಮ್ ಆಫ್ ಡಬಲ್ ಆರ್ ಟ್ವೈಸ್ ನಂಬರ್ ಆಫ್ DNA, ಅಂಡ್ ದೆನ್ ರಿಕ್ವೈರ್ಮೆಂಟ್ಸ್ ಆಫ್ zygote, ಅಂಡ್ ದೆನ್ ವಾಟ್ ಯು ಮೀನ್ ಬೈ ಗ್ಯಾಮೆಟ್. ಅದರಲ್ಲಿ ಗ್ಯಾಮೆಟ್ಸ್ ಇನ್ ಸಿಂಪಲ್ ಅಂಡ್ ಕಾಂಪ್ಲೆಕ್ಸ್ ಆರ್ಗಾನಿಸಮ್ಸ್ ಇವುಗಳನ್ನು ಸ್ಟಡಿ ಮಾಡಿದ ನಂತರ ನಾವು ಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ನಲ್ಲಿ ಬಂದ್ವಿ. ಇದರಲ್ಲಿ ಫ್ಲವರ್ ಅಂದ್ರೆ ಏನು, ನಂತರ ಯೂನಿಸೆಕ್ಸುವಲ್, ಬೈಸೆಕ್ಸುವಲ್ ಫ್ಲವರ್ಸ್, ನಂತರ ಸ್ಟ್ರಕ್ಚರ್ ಆಫ್ ಫ್ಲವರ್, ಎಸ್ಪೆಷಲಿ ಸ್ಟಾಮನ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಕಾರ್ಪೆಲ್ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಇವುಗಳನ್ನು ಸ್ಟಡಿ ಮಾಡಿದ್ವಿ. ನಂತರ ಮೇಜರ್ ಸ್ಟೆಪ್ಸ್ ಇನ್ ಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಪಾಲಿನೇಷನ್, ಫರ್ಟಿಲೈಸೇಷನ್, ಸೀಡ್ ಫಾರ್ಮೇಶನ್, ಜರ್ಮಿನೇಷನ್, ಇವುಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಮುಂದಿನ ಎಪಿಸೋಡ್ ನಲ್ಲಿ ಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್, ರಿಪ್ರೊಡಕ್ಟಿವ್ ಹೆಲ್ತ್, ಇದ್ರ ಬಗ್ಗೆ ಸ್ಟಡಿ ಮಾಡೋಣ. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.